ನಮ್ದು ಲವ್ ಮ್ಯಾರೇಜ್ 3-4 ವರ್ಷ ಆಯ್ತು ನಾವ್ ಲವ್ ಮಾಡಕ್ ಹಚ್ಚಿ. ಮನೇಲೂ ಹೇಳಿದ್ವಿ ಇಲ್ಲ ನಾವು ಮದ್ವೆ ಹಾಕಿವಿ, ಅವನ್ನೇ ಮದ್ವೆ ಆದ್ರೆ ಅವನ್ನೇ ಮದ್ವೆ ಹಾಕಿನಿ ಅಂತಾನು ಹೇಳಿದ್ವಿ. ಇಲ್ಲ ನಾವ್ ಓದಕ್ಕೂ ಕಳ್ಸಲ್ಲ, ಅವ್ನ್ ಕೊಟ್ಟು ಮದ್ವೆನೂ ಮಾಡಲ್ಲ, ನಿನ್ ಮನೆಗೆ ಇರು, ಬೇರೆನ್ ಜೊತೆ ಮದ್ವೆ ಮಾಡ್ತೀವಿ ಅಂತ ಎಲ್ಲ ಎದುರಿಸಿದ್ರು. ಬೇಡ ಮದ್ವೆ ಬೇಡ ಅಂದ್ರು. ಗಂಡ್ ನೋಡಕ್ಕೆ ಅವ್ರನ್ನೆಲ್ಲ ಕರ್ಕೊಂಬರೋರು. ನನಗೆ ಅದಕ್ಕೆ ಸಿಟ್ಟು ಬಂದು ಮನೆ ಬಿಟ್ಟು ಬಂದು ತಿರ್ಗ ದಿನ ಮದ್ವೆ ಆದ್ವಿ. ಲೋಕಿಕೆರೆ ಹತ್ರ ಯಲಂ ನಗರದಲ್ಲಿ ಮದ್ವೆ ಆದ್ವಿ. ಆಮೇಲೆ ಲಾಯರ್ ಎಲ್ಲ ಇದು ಉಚ್ಚಿಂಗಮ್ಮನ ದೇವಸ್ಥಾನ ಅಲ್ಲಿ ಮದ್ವೆ ಆದ್ವಿ. ಆಮೇಲೆ ಲಾಯರ್ನ ಇದಕ್ಕೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಇಲ್ಲ ನಮಗೆ ಜೀವ ಬೆದರಿಕೆ ಐತೆ, ನಾವ್ ಅವ್ನ್ ಬಿಟ್ಟಿರಲ್ಲ ಹಂಗೆ ಹಿಂಗೆ ಅಂದು ಫೋನ್ ಎಲ್ಲ ಮಾಡಿ ನಮ್ಮ ಅಣ್ಣರು ಬಾಳ ಎದುರ್ಸೋರು. ಅದಕ್ಕೆ ಆಮೇಲೆ ಇಲ್ಲಿ ಬಸಪಣ್ಣ ಪೊಲೀಸ್ ಸ್ಟೇಷನ್ಗೆ ಅವ್ರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ನಿನ್ನೆ ಹೋದ್ರೆ ಪೊಲೀಸ್ನವ್ರ ಜೊತೆ ಮಾತಾಡ್ಕೊಂತ ಕುತ್ಕೊಂಡಿದ್ವಿ ಇಬ್ಬರು. ಎಲ್ ಮದ್ವೆ ಆದ್ರಿ ಏನು ಎತ್ತ ಅಂತ ಕೇಳ್ತಿದ್ರು ಅವ್ರು. ಸ್ಟೇಷನ್ ಒಳಗೆ ಮಾತಾಡ್ಕೊಂತ ಕುತ್ಕೊಂಡಾಗ ನಮ್ಮ ಮಾಮ ಒಂದ್ಸಲಿ ಬಂದು ಎಲ್ಲಾ ನೋಡ್ಕೊಂಡ್ ಹೋಯ್ತು. ಆಮೇಲೆ ಯಾರೋ ಪೊಲೀಸ್ನವ್ರಿಗೆ ಫೋನ್ ಬಂತು ಅಂದ್ರೆ ಅವ್ರು ಹೋದ್ರು. ಅವ್ರಿಂದ ಇವ್ರು ಅಷ್ಟ್ರು ಹೋದ್ರು. ನಾವಿಬ್ಬರೇ ಒಳಗ್ ಕುತ್ಕೊಂಡಿದ್ವಿ. ಪೊಲೀಸ್ ಸ್ಟೇಷನ್ ಒಳಗೆ ಅವ್ನಿಗೆ ಬಂದು ಎದಿಗ್ ಚಾಕು ಹಾಕಕ್ ಹೋತ ಅವ್ನ ಕೈ ಅಡ್ಡ ಹಿಡ್ದ. ಅವ್ನಿಗೆ ಚಾಕು ಹಾಕಿದ್ಮೇಲೆ ನನಗ್ ಹಾಕಕ್ ಬಂತು. ಅವಾಗ ಪೊಲೀಸ್ನವ್ರು ಬಂದು ಜಗಳ ಬಿಡಿಸಿ ನಮ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋದಾಗ ನಮ್ಮ ಅಣ್ಣ ನಮ್ಮ ಮಾಮ ಮತ್ ಬಂದ್ರು. ಹಾಸ್ಪಿಟ್ಲ್ ಒಳಗೆ ಹೊಡಿಯಕ್ ಬಂದ್ರು. ಆಮೇಲೆ ಅವ್ರ ಪೊಲೀಸ್ನವರು ಅವ್ರನ್ನ ಕಳಿಸ್ಲಿಲ್ಲ ಒಳಗೆ. ನನ್ನ ಒಳಗ್ ಕಳಿಸಿ ಆಮೇಲೆ ದಾವಣಗೆರೆ ಹಾಸ್ಪಿಟ್ಲಿಗೆ ಕಳ್ಸಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಾಗ ಅವ್ರು ಪೊಲೀಸ್ನವ್ರು ಇದ್ದರು. ಹಂಗೆಲ್ಲ ಕಂಪ್ಲೇಂಟ್ ಬೇಡಮ್ಮ, ನಿಮ್ ಬಾಳ ತೊಂದ್ರೆ ಆಗುತ್ತೆ, ಓಡಾಡಕ್ ಬಿಡಲ್ಲ, ಎಲ್ಲಿ ನೋಡಿದ್ರು ಅಲ್ಲೇ ಹೊಡೆದಾಕ್ತಾರ ನೋಡ್ರಿ, ಕಂಪ್ಲೇಂಟ್ ಬೇಡ, ದೂರ ಹೋಗಿ 1-2-3 ವರ್ಷ ಇರ್ರಿ ಅಂತ ಅವರು ಎದುರಿಸಿದ್ರು. ಇಲ್ಲ ನಮ್ಮ ಅಣ್ಣ ಇದ್ದಿದ್ದು ಇಲ್ಲ ಕೊಡ್ಲೇಬೇಕು ಅಂತ. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, ಇಲ್ಲಿ ಬಂದ್ವಿ. ಆಮೇಲೆ ಅವ್ರನ್ನ ಎಲ್ಲಿ ನೋಡಿದ್ರು ಅಲ್ಲೇ ಹೊಡೆದಾಕ್ತಿವಿ ಅಂತ ಪೊಲೀಸ್ ಸ್ಟೇಷನ್ ಮುಂದೆನೆ ಹೇಳ್ತಿದಾರೆ. ಅವ್ರ ಪೊಲೀಸ್ನವ್ರು ಏನು ಕೇರೆ ತಗಂತಿಲ್ಲ. ಮತ್ತೆ ಅವ್ರ ಹಳಿ ಮೈಗ್ ಬೇರೆ ಹೊಡೆದ್ ಕಳ್ಸಿದಾರೆ. ಎಲ್ ಬೇಕೋ ಅಲ್ಲೇ ಹೊಡೆದಿದ್ದಾರೆ ಪಾಪ ಅಣ್ಣಗೂ. ಹುಡುಗನ್ ರಿಲೇಷನ್ ಎಲ್ ಕಂಡ್ರು ಅಲ್ಲೇ ಸಾಯಿಸ್ತೀವಿ ಅವ್ರನ್ನ, ಬರ್ಲಿ ಅವ್ರ ಊರೊಳಕ್ಕೆ ಹಂಗೆ ಹಿಂಗೆ ಮಾತಾಡಿ ಅಣ್ಣಗೂ ಹೊಡೆದಿದ್ದಾರೆ. ಅವ್ರ ಮನೆಯವ್ರಿಗೆ ಮಾತ್ರ ಎಂತದು ತೊಂದ್ರೆ ಆಗಂಗಿಲ್ಲ. ನಮಗಾದ್ರ ಹೊಟ್ಟೆ ಅವ್ರ ಹುಡುಗನ್ ಮನೆ ಕಡೆ ಬಾಳ ತೊಂದ್ರೆ ಐತೆ ಅವ್ರಿಂದ. ಹೆಂಗ್ ಹೇಳಿದ್ರು ಅವ್ರು ಕೇಳಿಲ್ಲ. ಮದ್ವೆ ಮುಂಚೆ ಅಂತಾನೆ ಹೇಳಿದ್ವಿ. ಅವ್ರು ಏನ್ ಹೇಳಿದ್ರು ಕೇಳಿಲ್ಲ. ಇಲ್ಲ ನಾನ್ ಕೊಡೋದೇ ಇಲ್ಲ ಅವನಿಗೆ, ಏನ್ ಮಾಡ್ಕೆ ಹೋಗು ಅಂದ್ರ. ಹಂಗಾಗಿ ನಾವು ಬಂದ್ವಿ. ಇಲ್ಲ ಮನೆ ಬಿಟ್ಟು ಬಂದೆ. ನಾನೇ ಮನೆ ಬಿಟ್ಟು ಬಂದು ಅವ್ನ್ ಮೈಸೂರಲ್ಲಿ ಕೆಲಸ ಮಾಡ್ಕೊಂತಿದ್ದ. ನಾವ್ ದಾವಣಗೆರೆ ಬಂದು ಫೋನ್ ಮಾಡಿದ್ಮೇಲೆ ಅವ್ನ್ ಬಂದ್ ಕರ್ಕೊಂಡ್ ಹೌದು. ಇಲ್ಲ ನಾನೇ ಹೋಗಿದ್ದು. ಇಲ್ಲ ದಾವಣಗೆರೆ ಇಲ್ಲಿ ಬಂದಿದ್ದೆ. ಆಮೇಲೆ ಅವ್ನ್ ಫೋನ್ ಮಾಡಿದ್ಮೇಲೆ ಮೈಸೂರಿಂದ ಇಲ್ಲಿ ಬಂದ. ಮೈಸೂರಿಂದ ಇದಕ್ಕೆ ಲೋಕಿಕೆರೆಗೆ ಹೋಗಿ ಅಲ್ಲೇ ಮದ್ವೆ ಆಗಿ ಮತ್ ದಾವಣಗೆರೆ ಬಂದು SP ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಮದ್ವೆಯಾಗ ತಿರ್ಗ ದಿನಾನೇ ಕೊಟ್ವಿ. ಅವಾಗ ಅವರು ಸರಿ ತಾಳಮ್ಮ ಹೇಳ್ತೀನಿ ಅಂದು ಸೈನ್ ಮಾಡಿಕೊಟ್ರು. ಅಲ್ಲಿ ಪೊಲೀಸ್ನವರು ಬಸಪಣ್ಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ನಾವು 1-4 ದಿನ ಬಿಟ್ಟು ಲಾಯರ್ ಕರ್ಕೊಂಡು ಹೋದ್ವಿ. ನಿನ್ನೆ ಇಲ್ಲೇ ಫ್ರೆಂಡ್ ಮನೇಲಿ ಇದ್ವಿ. ಲಾಯರ್ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅವ್ನ್ ನಮ್ಮ ಮಾಮ ಇದ್ದ ಬಂದ್ ಅವ್ನಿಗೆ ಚಾಕು ಹಾಕಿ. ಇಲ್ಲ SP ಆಫೀಸ್ ಬಂದಿದ್ದಿಲ್ಲ, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಯ್ದ್ವಿ. ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲೇಬೇಕು. ಅವ್ರು 3-4 ಅದಾರ. ಅವ್ರು ಅಲ್ಲಿ ಇರ್ಲೇಬೇಕು. ನಮ್ಮ ಮಾಮ ನಮ್ಮ ಅಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ನೆಮ್ಮದಿಯಾಗಿರ್ಬೇಕು. ನಮಗೆ ರಕ್ಷಣೆ ಬೇಕೇ ಬೇಕು. ಲೀಲಾವತಿ.